ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನನ್ನ ನೋಟಿಫಿಕೇಶನ್ನು ಎಲ್ಲ ಬರುತ್ತೆ. ಹಲೋ ಫ್ರೆಂಡ್ಸ್, ಮೇಘನಾ ಚಾನಲ್ಗೆ ಸ್ವಾಗತ. ನಾನಿದು ಸಿಂಪಲ್ಲಾಗಿ ಬದನೆಕಾಯಿ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಮುದ್ದೆ ಅನ್ನದ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನು. ಇವಾಗ ಎಲ್ಲಾದರೂ ನೀವು ಔಟ್ಸೈಡ್ ಹೋಗಿರ್ತೀರಾ, ಕೆಲವರು ಔಟ್ಸೈಡ್ ಫುಡ್ ಇಷ್ಟಪಡಲ್ಲ. ಆಗ ಇಮ್ಮಿಡಿಯೇಟ್ಲಿ ಮನೆಗೆ ಬಂದಾಗ ನಾವು ಯಾವ ಥರ ಮಾಡ್ಕೋಬೋದು ಅಂತಂದ್ಬಿಟ್ಟು ಇವಾಗ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಈ ಬದನೆಕಾಯಿ, ಇದು ಬದನೆಕಾಯಿ ಚಟ್ನಿಗೆ ನಾವು ಯಾವತ್ತು ಈ ಥರ ಬೆಳ್ಳಗಿರೋ ಬದನೆಕಾಯಿ ತಗೋಬೇಕು. ಕಪ್ಪಗಿರೋದು ಚೆನ್ನಾಗಿರಲ್ಲ, ಅದು ಕಹಿ ಬರುತ್ತೆ. ಈ ಚಟ್ನಿಗೆಲ್ಲ ಈ ಥರ ಬಿಳಿ ಬದನೆಕಾಯಿ ತೊಗೊಂಡ್ರೆ ಚೆನ್ನಾಗಿರೋದು. ಇದು ನಾನು ಒಂದು 1/4 kg ಅಷ್ಟು ತೊಗೊಂಡಿದ್ದೀನಿ. ಒಂದು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಇಲ್ಲಿ ನಾನು ಒಂದು 7 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಖಾರ ಅಷ್ಟೊಂದಿಲ್ಲ, ಅದಕ್ಕೆ ನಾನು 7 ತೊಗೊಂಡಿದ್ದೀನಿ. ನೀವು ಖಾರ ಇರೋದಾದರೆ ಇಲ್ಲ ಚಿಕ್ಕ ಹಸಿಮೆಣ್ಸಿನ್ಕಾಯಿ ಆದರೆ ಒಂದು 4ರಿಂದ 5 ತೊಗೊಂಡ್ರೆ ಸಾಕಾಗುತ್ತೆ. ಇಲ್ಲ ನಿಮ್ಮ ಖಾರ ಇನ್ನೂ ಜಾಸ್ತಿ ಬೇಕು ಅನ್ನೋರು ಇನ್ನೂ ಒಂದು 2-3 ಆ್ಯಡ್ ಮಾಡ್ಕೊಬೋದು. ನಂತರ ಇಲ್ಲಿ ಅರ್ಧ ಈರುಳ್ಳಿ, ನಾನು ತೊಗೊಂಡಿರೋ ಮೆಜರ್ಮೆಂಟ್ಗೆ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ನೀವು ಅರ್ಧ kg ಬದನೆಕಾಯಿ ತೊಗೊಂಡ್ರೆ ಒಂದು ಮೀಡಿಯಮ್ ಸೈಜ್ ದೊಡ್ಡ ಗಾತ್ರದಷ್ಟು ಈರುಳ್ಳಿ ತೊಗೋಬೋದು. ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನಂತರ ಒಂದು 7ರಿಂದ 8 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸಿಪ್ಪೆ ತಗೊಂಡು. ನಂತರ ಕರಿಬೇವಿನ ಸೊಪ್ಪು 1 ಕಡ್ಡಿ. ನಂತರ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ. ನೀವು ಫಾರಮ್ ಟೊಮೊಟೊ ತೊಗೊಳ್ಳೋದಾದರೆ ಇದ್ರ 2ರಷ್ಟು ಹುಣ್ಸೆಹಣ್ಣು ತೊಗೋಬೇಕಾಗುತ್ತೆ. ನಾನಿಲ್ಲಿ ನಾಟಿ ಟೊಮೊಟೊ ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ಒಂದು ಪಿಂಚಷ್ಟು ಹುಣ್ಸೆಹಣ್ಣು ಯೂಸ್ ಮಾಡ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು 2 ಸ್ಪೂನಷ್ಟು ಎಣ್ಣೆ ಒಗ್ಗರಣೆಗೆ. ಈಗ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈಗ ಒಂದು ಬೌಲಲ್ಲಿ ನೀರು ಇಟ್ಕೊಂಡಿದ್ದೀನಿ. ಈ ಬದನೆಕಾಯಿನ ಯಾವ ಥರ ಕಟ್ ಮಾಡೋದು ತೋರಿಸ್ತೀನಿ ನೋಡಿ. ಇಷ್ಟು ತುಂಬ ಕಟ್ ಮಾಡೋಕ್ಕೆ ಹೋಗಬೇಡಿ, ಇದೇ ಮೇನ್ ಟೇಸ್ಟ್ ಬದನೆಕಾಯಿ ಚಟ್ನಿಗೆ. ನೋಡಿ ಒಂದು 3/4 ಭಾಗ ಅಷ್ಟು ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಈ ಥರ ನೋಡಿಕೊಂಡು ಹುಳ ಇರುತ್ತೆ, ಆದಷ್ಟು ಎಳೆ ಬದನೆಕಾಯಿನ ಯೂಸ್ ಮಾಡ್ಕೊಳ್ಳಿ. ಈಗ ಈ ಥರ ನೋಡಿ ಹುಳ ಏನೂ ಇಲ್ಲ. ಈಗ ಒಂದು ಬದನೆಕಾಯಲ್ಲಿ ನಾನು 4 ಭಾಗ ಆಗೋ ಥರ ಕಟ್ ಮಾಡಿದ್ದೀನಿ ನೋಡಿ. ಇವಾಗ ಎಲ್ಲ ಬದನೆಕಾಯಿನೂ ನಾನು ಇದೇ ಥರ ಕಟ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ಇವಾಗ ಎಲ್ಲ ಬದನೆಕಾಯಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಇರಬೇಕು ತೊಟ. ಇದಕ್ಕೆ ಎಳೆ ಬದನೆಕಾಯಿ ಆದರೆ ಈ ಥರ, ಬಲ್ತಿರೋದಾದರೆ ಚೆನ್ನಾಗಿರಲ್ಲ, ತೊಟನ ತೆಗೆದು ಬಿಡಬೇಕು. ಬಲ್ತಿರೋ ಬದನೆಕಾಯಿ ಆದರೆ ಬದನೆಕಾಯಿ ಚಟ್ನಿಗೆ ಟೇಸ್ಟು ಅಷ್ಟೊಂದು ಚೆನ್ನಾಗಿರಲ್ಲ. ಆದಷ್ಟು ಎಳೆ ಬದನೆಕಾಯಿನ ತೊಗೊಳ್ಳಿ. ಇವಾಗ ಇದರಲ್ಲೇ ಒಂದು ನಾಟಿ ಟೊಮೊಟೊನ ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಬದನೆಕಾಯಿನೂ ತೊಳೆದಿಟ್ಕೊಂಡಿದ್ದೀನಿ ನಾನು. ಇದರಲ್ಲೇ ನಾವು ಒಂದು ನಾಟಿ ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ನಂತರ ಈರುಳ್ಳಿ ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೋಬೇಕು ನೋಡಿ. ಸ್ಟವ್ ಹಚ್ಕೊಂಡು ನಾನು ಇದನ್ನು ಬೇಯಕ್ಕೆ ಇಟ್ಟಿದ್ದೀನಿ. ಈಗ ನಾವು ಸಾಂಬಾರಿಗೆ ಇದಕ್ಕೆಲ್ಲ ಯಾವ ಥರ ಬೇಯಿಸ್ಕೊತೀವಿ ಅದೇ ಥರ ಬೇಯಿಸ್ಕೋಬೇಕು. ತುಂಬ ಬೇಯಿಸ್ಕೊಳ್ಳೋಕ್ಕೂ ಹೋಗ್ಬಾರ್ದು, ಮೀಡಿಯಮ್ ಆಗಿ. ನಾನು ತೋರಿಸ್ತೀನಿ ಇದು ಬೆಂದಮೇಲೆ ಯಾವ ಥರ ಬೇಯಿಸ್ಕೋಬೇಕು ಅಂತ. ಅಷ್ಟವರೆಗೂ ಇದು ಬೇಯಕ್ಕೆ ಬಿಡ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಕುದೀತಾ ಇದೆ. ನಾವು ಇದೇ ಥರ ಬೇಯಿಸ್ಕೋಬೇಕಾಗುತ್ತೆ. ಈಗ ಹಳ್ಳಿ ಸೈಡಲ್ಲಿ ಏನಪ್ಪ ಮಾಡ್ತಾರೆ ಅಂತಂದರೆ ಒಳ್ಕಲ್ಲಲ್ಲಿ ರುಬ್ತಾರೆ. ಈಗ ನಮ್ಮ ಮನೇಲಿ ಒಳ್ಕಲ್ಲಲ್ಲಿ ಇಲ್ಲ ಅಂತಂದರೆ ಮಿಕ್ಸಿಯಲ್ಲಿ ಯಾವ ಥರ ಪೇಸ್ಟ್ ಮಾಡೋದು ಅನ್ನೋದನ್ನು ನಾನು ಇವಾಗ ತೋರಿಸ್ಕೊಡ್ತೀನಿ. ಇವಾಗ ಇದು ಇನ್ನೂ ಸ್ವಲ್ಪ ಹೊತ್ತು ಬೇಯಬೇಕು. ಐ ಫ್ಲೇಮಲ್ಲೇ ಇಟ್ಕೊಂಡು ಬೇಕಾದರೆ ನಿಮಗೆ ಬೇಗ ಬೇಕು ಅನ್ನೋದಾದರೆ ಐ ಫ್ಲೇಮಲ್ಲಿ ಇಟ್ಕೊಬೋದು. ಇಲ್ಲ ನಿಧಾನ ಆದರೂ ಪರವಾಗಿಲ್ಲ ಅಂತ ಅನ್ನೋರು ಸಿಮ್ಮಲ್ಲಿ ಇಟ್ಕೊಂಡು ಕೂಡ ಬೇಯಿಸ್ಕೋಬೋದು ನೋಡಿ ಫ್ರೆಂಡ್ಸ್. ಇವಾಗ ಬೆಂದಿದೆ ನೋಡಿ. ಈ ಥರ ಬೇಯಬೇಕು. ಸಿಪ್ಪೆ ಎಲ್ಲ ನೋಡಿ ಯಾವ ಥರ ಬಂದಿದೆ. ಈ ಥರ ಟೊಮೊಟೊ ಬೆಂದರೆ ಈ ಥರ ಸಿಪ್ಪೆ ಬರಬೇಕು, ಆವಾಗಲೇ ಇದು ಬೆಂದಿದೆ ಅಂತ ಅಂದ್ಬಿಟ್ಟು. ನಂತರ ನೋಡಿ ಹಸಿಮೆಣ್ಸಿನ್ಕಾಯಿ ಕೂಡ ಬೇಯ್ಕೊಂಡಿದೆ. ಬದನೆಕಾಯಿನ ನೋಡಿ ಸುಮ್ಮನೆ ನೀವು ಈ ಥರ ಟಚ್ ಮಾಡಿದ ತಕ್ಷಣನೇ ನೀವು ನೋಡಿ ಈ ಥರ ಸುಮ್ಮನೆ ಟಚ್ ಮಾಡಿದ ತಕ್ಷಣ ಈ ಥರ ಸಾಫ್ಟಾಗಿರಬೇಕು. ಕಾಣಿಸ್ತಾ ಇದೆಯಲ್ಲ ನೋಡಿ, ಈ ಥರ ಇದಾಗಬೇಕು. ತುಂಬ ಬೇಯಕ್ಕೂ ಬಿಡಬೇಡಿ, ಆಮೇಲೆ ಚೆನ್ನಾಗಿರಲ್ಲ ಟೇಸ್ಟು. ಇವಾಗ ಇದಾಗಿದೆ. ಇದನ್ನು ಸ್ವಲ್ಪ ನಾವು ಆರಕ್ಕೆ ಬಿಟ್ಬಿಡ್ಬೇಕು ನೋಡಿ ಫ್ರೆಂಡ್ಸ್. ಈಗ ಒಂದು 2ರಿಂದ 3 ನಿಮಿಷ ಸ್ವಲ್ಪ ತಣ್ಣಗಾಗೋ ಬಿಟ್ಟರೆ ಸಾಕು.
ತುಂಬ ಹೊತ್ತು ಕಾಯಬೇಕು ಅನ್ನೋದೇನಿಲ್ಲ. ಇವಾಗ ಇದ್ರ ಮೇಲೆ ಒಂದು ಪ್ಲೇಟ್ ಈ ಥರ ಮುಚ್ಕೊಂಡು ನಾವು ಅನ್ನ ಯಾವ ಥರ ಬಸ್ಕೊತೀವಿ ಅದೇ ಥರನ ನಾವು ಈ ಥರ ನೀರೆಲ್ಲ ಬಸ್ಕೊಬಿಡ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನೀರೆಲ್ಲ ನೀಟಾಗಿ ಒಂಚೂರು ಇಲ್ದಿರೋ ಥರ ನೀಟಾಗೆಲ್ಲ ಬೊಗ್ಗಿಸ್ಕೊಂಡಿದ್ದೀನಿ. ಇವಾಗ ಇದನ್ನ ಮಿಕ್ಸಿಗೆ ಹಾಕೊಳ್ಳೋಣ. ಈಗ ಮಿಕ್ಸಿಗೆ ಹುಣಸೆಹಣ್ಣು, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ, ನಂತರ ಕೊತ್ತಂಬರಿ ಸೊಪ್ಪು, ನಂತರ ಇಲ್ಲಿ ನಾವು ಬದನೆಕಾಯಿ ಏನು ಬೇಯಿಸಿಟ್ಕೊಂಡಿದ್ದೀವಿ ಇದರಲ್ಲಿ ಒಂದು ಟೊಮೊಟೊ, ನಂತರ ಹಸಿಮೆಣ್ಸಿನ್ಕಾಯಿ ಇದೆಯಲ್ಲ ಇದನ್ನು ಫಸ್ಟು ಹಾಕ್ಕೊಂಡು ನಾವು ಪೇಸ್ಟ್ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದು ಈ ಥರ ಪೇಸ್ಟ್ ಮಾಡ್ಕೊಬೇಕು. ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಏನಕ್ಕೆ ಫಸ್ಟೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತಂದರೆ ಬದನೆಕಾಯಿ ಇದ್ರ ಜೊತೆಗೆ ಹಾಕಿದ್ರೆ ಬೇಗ ಪೇಸ್ಟ್ ಆಗೋಗ್ಬಿಡುತ್ತೆ. ಯಾವಾಗಲೂ ಬದನೆಕಾಯಿ ತರ್ತರಿಯಾಗಿರಬೇಕು. ಅದಕ್ಕೋಸ್ಕರ ಇವಾಗ ನಾನು ಬದನೆಕಾಯಿ, ಈರುಳ್ಳಿ ಇವಾಗ ಹಾಕ್ತಾ ಇದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ತರ್ತರಿಯಾಗೆ ರುಬ್ಕೋಬೇಕು. ಬದನೆಕಾಯಿ ಕೂಡ ಸ್ವಲ್ಪ ನೋಡಿ ಈ ಥರ ಕಾಣಿಸ್ತಾ ಇದೆಯಲ್ಲ, ಈ ಥರ ಇರಬೇಕು. ಇವಾಗ ಇದಕ್ಕೆ ಒಗ್ಗರಣೆಗೆ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಟಿದ್ದೀನಿ ಒಗ್ಗರಣೆಗೆ. ಇವಾಗ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ ಸ್ವಲ್ಪ ಸಿಡಿಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಸಾಸಿವೆ ಸಿಡಿತಾ ಇದೆ. ಇವಾಗ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ನಮ್ಗೆ ಈ ಚಟ್ನಿ ನಂಚ್ಕೊಳ್ಳೋಕೆ ಬೇಕು ಅಂತಂದರೆ ಈರುಳ್ಳಿ ಕೂಡ ಹಸಿ ಈರುಳ್ಳಿನ ಕಟ್ ಮಾಡಿ ಹಾಕೋಬೋದು, ಇನ್ನೂ ಚೆನ್ನಾಗಿರುತ್ತೆ ಫ್ಲೇವರು. ನೋಡಿ ಫ್ರೆಂಡ್ಸ್, ಇವಾಗ ಬದನೆಕಾಯಿ ಚಟ್ನಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ ಇದು ಟೇಸ್ಟು. ರೈಸಿಗೆ, ಮುದ್ದೆಗೆ, ಬೇಕಾದ್ರೆ ಚಪಾತಿ ಕೂಡ ನೀವು ಯೂಸ್ ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವತ್ತು ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಗೊತ್ತಲ್ಲ, ನನ್ನ ಚಾನಲ್ ಹೆಸರು ಮೇಘನಾ ಚಾನಲ್. ಮತ್ತಷ್ಟು ಹೊಸ ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.